ದ್ವೇಷ ರಾಜಕಾರಣಕ್ಕಿಳಿದ ಕೇಂದ್ರ ಬಿಜೆಪಿ. ಮನರೇಗಾದಿಂದ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದೇಕೆ ಕಾಂಗ್ರೆಸ್ ಮಾಡ್ತಿರೋ ಆರೋಪ ಇದೇನಾ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ, ದೇಶದ ದಶ ದಿಕ್ಕುಗಳಲ್ಲೂ ಕಮಲವನ್ನ ಅರಳಿಸ್ತೀವಿ ಅಂತೇಳಿ ಕೇಕೆ ಹಾಕ್ತಿದ್ದ ಕೇಂದ್ರ ಬಿಜೆಪಿ ನಾಯಕರು ಕೊನೆಗೂ ದ್ವೇಷ ರಾಜಕಾರಣಕ್ಕಿಳಿದೇ ಬಿಟ್ರ. ಮನರೇಗಾದಿಂದ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರದ ಈ ಧೋರಣೆಯಿಂದ ರೊಚ್ಚಿಗೆದ್ದ ಕಾಂಗ್ರೆಸ್ ನಾಯಕರು ಮಾಡ್ತಿರೋ ಆರೋಪಗಳಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆಯಿಂದ ಗ್ರಾಮೀಣ ಕುಟುಂಬಗಳಿಗೆ ವಾರ್ಷಿಕ 100 ದಿನಗಳ ಉದ್ಯೋಗದ ಖಾತರಿ ಕೊಡ್ತಾ ಇದೆ. ಜೊತೆಗೆ ಇದು ಭಾರತದ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಇದರ ಕಾರ್ಯಕ್ಷಮತೆ ಪ್ರಶ್ನಾರ್ಹವಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಮೋದಿ ಅವರು ವಿಬಿಜಿ ರಾಮ್ಜಿ ಎಂಬ ಮಸೂದೆಗೆ ಬದಲಾಯಿಸಿದ್ದು 125 ದಿನಗಳ ಉದ್ಯೋಗ ನೀಡೋದಾಗಿ ಹೇಳಿದ್ದಾರೆ. ಅದರಲ್ಲೂ ಹಲವು ಷರತ್ತುಗಳು ಅನ್ವಯವಾಗಿವೆ. ಹಾಗಾದ್ರೆ ಕೇಂದ್ರ ಸರ್ಕಾರ ದಿಢೀರಂತ ಮನರೇಗಾದಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಆ ಹೆಸರಿದ್ರೆ ಇವ್ರಿಗೇನ್ ತೊಂದರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ದೇಶದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ. ಅವುಗಳನ್ನ ಸರಿ ಮಾಡೋ ಗೋಜಿಗೆ ಹೋಗದ ಕೇಂದ್ರ ಸರ್ಕಾರ ಮನರೇಗಾದ ಹೆಸರನ್ನ ಚೇಂಜ್ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದೆಯಾ ಅನ್ನೋ ಗುಮಾನಿ ಎದ್ದಿದೆ. ಈ ಬಗ್ಗೆ ದನಿ ಎತ್ತಿರೋ ಕೇಂದ್ರ ಸಂಸದೆ ಪ್ರಿಯಾಂಕಾ ಗಾಂಧಿ ಮಹಾತ್ಮ ಗಾಂಧೀಜಿ ಹೆಸರನ್ನ ಯಾಕೆ ತೆಗೆದು ಹಾಕುತ್ತಿದ್ದಾರೆ? ಅವರನ್ನ ಭಾರತದ ಅತಿ ದೊಡ್ಡ ನಾಯಕ ಅಂತ ಪರಿಗಣಿಸಲಾಗಿದೆ. ಯೋಜನೆಗಳ ಹೆಸರುಗಳು ಬದಲಾದಾಗಲೆಲ್ಲ ಕಡತಗಳಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ. ಇದಕ್ಕೆ ಅಪಾರ ಖರ್ಚಾಗುತ್ತೆ. ಇದು ಜನರ ಹಣ ಪೋಲು ಮಾಡೋ ಉದ್ದೇಶವಲ್ಲದೆ ಮತ್ತೇನು ಅಂತೇಳಿ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಎಲ್ಲದರಲ್ಲೂ ಬಿಜೆಪಿ ಬ್ರಾಂಡ್ ಬಿಂಬಿಸಲು ಯತ್ನ. ಸರಿಸುಮಾರು 63 ವರ್ಷಗಳ ಕಾಲ ದೇಶವನ್ನ ಕಾಂಗ್ರೆಸ್ ಆಳಿದೆ. ಈ 63 ವರ್ಷಗಳಲ್ಲಿ ಕಾಂಗ್ರೆಸ್ ಸಾಧನೆ ಏನು ಅಂತ ಕೇಳೋರು ದಂಡಿಯಾಗೆ ಸಿಗ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ದೇಶದಲ್ಲಿ ಈಗ ನಿರ್ಮಾಣವಾಗಿರೋ ಬೃಹತ್ ಸೇತುವೆಗಳು, ಡ್ಯಾಂಗಳು, ದೇಶದ ಉದ್ದಗಲಕ್ಕೂ ವಿಸ್ತರಿಸಿರೋ ಬಸ್ ಮತ್ತು ರೈಲ್ವೆ ರೋಡ್ಗಳನ್ನ ನಿರ್ಮಿಸಿದ್ಯಾರೋ? ಎಲ್ಲವನ್ನು ಮೋದಿ ಅವರೇ ಮಾಡಿದ್ದಾರೆ ಅನ್ನೋದಾದ್ರೆ ದೇಶದಲ್ಲಿ ಟಿವಿ, ಕಂಪ್ಯೂಟರ್, ಮೊಬೈಲ್ಗಳು ಬಂದಿದ್ದು ಹೇಗೆ? 2G 3G ಇಂಟರ್ನೆಟ್ ಯಾರ ಕಾಲದಲ್ಲಿ ಬಂತು? ಮೋದಿ ಸರ್ಕಾರ ಬರೋದಕ್ಕೂ ಮೊದಲೇ ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಇರ್ಲೇ ಇಲ್ವಾ? ಇಸ್ರೋ, DRDO ಇರ್ಲೇ ಇಲ್ವಾ? ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳಲ್ಲಿ ದೇಶದ ಜನರಲ್ಲಿ ಸುಧಾರಣೆ ಕಂಡಿರ್ಲಿಲ್ವಾ? ಇದಷ್ಟೇ ಅಲ್ಲ, ಇವತ್ತು ಡಾಲರ್ ಮುಂದೆ ರೂಪಾಯಿ ಮಂಡಿಯೂರಿದೆ. 91 ರೂಪಾಯಿಗಳಿಗೆ ಕುಸಿದು ಬಿದ್ದಿದೆ. ಇದು ಮೋದಿ ಸಾಧನೆನಾ? ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೆಲವರು ಈ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ರೂಪಾಯಿ ಬೆಲೆ ಡಾಲರ್ ಮುಂದೆ 63 ರೂಪಾಯಿಗಳಿಗೆ ಕುಸಿದಿತ್ತಲ್ವಾ ಅಂತ ಕೇಳ್ತಾರೆ. ಹಾಗಾದ್ರೆ 63 ವರ್ಷಗಳಲ್ಲಿ 63 ರೂಪಾಯಿ ಕುಸಿಯೋದಕ್ಕೂ ಈಗ ಕೇವಲ 11 ವರ್ಷಗಳಲ್ಲಿ 27 ರೂಪಾಯಿ ಕುಸಿಯೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇಲ್ವಾ? ಮೋದಿ ಬಂದ್ಮೇಲೆ ಏನಾದ್ರೂ ಸಾಧನೆ ಮಾಡಿರ್ಬೇಕಲ್ವಾ? ಮೋದಿ ಕೂಡ ಈ ಹಿಂದಿನ ಕಾಂಗ್ರೆಸ್ನವರ ರೀತಿಯಾದ್ರೆ ಮೋದಿ ವಿಶ್ವಗುರು ಹೆಂಗಾಗ್ತಾರೆ? ಮೋದಿ ಡಿಫ್ರೆಂಟ್ ಅಂತ ಅದಿಂಗೆ ಬಿಂಬಿತಗೊಳ್ತಾರೆ. ದೇಶದ ಸಾಲ ಮೋದಿ ಆಡಳಿತದಲ್ಲಿ 200 ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿದೆ. ಇದು ಪ್ರಧಾನಿ ಮೋದಿಯವರ ಅತಿ ದೊಡ್ಡ ಸಾಧನೆ ಅಲ್ವಾ? ಇಂಥ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಕೇಂದ್ರ ಸರ್ಕಾರ ಈ ಹಿಂದಿನ ಕಾಂಗ್ರೆಸ್ ಅವಧಿಯಲ್ಲಿನ ಹಳೆ ಯೋಜನೆಗಳ ಹೆಸರುಗಳನ್ನ ಬದಲಾಯಿಸಿ ಕಾಲ ತಳ್ಳುತ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಗ್ರಾಮ ಸ್ವರಾಜ್ಯದ ಕನಸನ್ನ ಬಿತ್ತಿ ಹೋಗಿದ್ದ ಮಹಾತ್ಮ ಗಾಂಧಿಯವರ ಹೆಸರನ್ನ ಈ ಯೋಜನೆಗೆ ಇಟ್ಟಿರೋದು ಅರ್ಥಪೂರ್ಣವಾದ ನಿರ್ಧಾರವಾಗಿತ್ತು. ವಿದೇಶದಲ್ಲಿ ಸುತ್ತಾಡುವಾಗ ಗಾಂಧಿ ಭಜನೆ ಮಾಡುವ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಲ್ಲಿ ಮಾತ್ರ ಗಾಂಧಿ ಹೆಸರನ್ನ ಅಳಿಸಿ ಹಾಕುವ ಹುನ್ನಾರವನ್ನ ನಡೆಸುತ್ತಲೇ ಇದ್ದಾರೆ. ಗಾಂಧೀಜಿಯವರ ಹಂತಕ ಗೋಡ್ಸೆಯವರನ್ನ ಮೆರೆಸಲು ಹೊರಟಿರುವ ಪರಿವಾರದಿಂದ ಇದಕ್ಕಿಂತ ಬೇರೆಯಾದುದನ್ನ ಹೇಗೆ ನಿರೀಕ್ಷಿಸಲು ಸಾಧ್ಯ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರು UPA ಸರ್ಕಾರದಡಿ ಆರಂಭಗೊಂಡ ಪ್ರಮುಖ ಯೋಜನೆಗಳನ್ನ ಉಳಿಸುವ ಅಥವಾ ಬಲಪಡಿಸುವ ಬದಲು ಕೇವಲ ಹೆಸರು ಬದಲಾಯಿಸುವುದಕ್ಕೆ ಸೀಮಿತವಾಗಿದೆ. ಈ ಸರ್ಕಾರಕ್ಕೆ ಹೆಸರು ಬದಲಾಯಿಸುವ ಸಚಿವಾಲಯವನ್ನ ಆರಂಭಿಸುವುದು ಸೂಕ್ತವಾಗಿರುತ್ತದೆ. ಪ್ರಧಾನಮಂತ್ರಿಯೇ ಆ ಸಚಿವಾಲಯದ ನೇತೃತ್ವವನ್ನು ವಹಿಸುವುದು ಇನ್ನಷ್ಟು ಅರ್ಥಪೂರ್ಣವಾಗಲಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ. ಹಿಂದಿನ ಸರ್ಕಾರಗಳಡಿ ಆರಂಭಗೊಂಡ 25ಕ್ಕೂ ಹೆಚ್ಚು ಪ್ರಮುಖ ಕಾರ್ಯಕ್ರಮಗಳನ್ನ ಈಗಿನ ಸರ್ಕಾರವು ಕೇವಲ ಹೆಸರು ಬದಲಾಯಿಸಿದೆ ಅಥವಾ ಪುನರ್ ಪ್ಯಾಕೇಜ್ ಮಾಡಿದೆ. ನಿರ್ಮಲ ಭಾರತ್ ಅಭಿಯಾನವನ್ನ ಸ್ವಚ್ಛ ಭಾರತ್ ಮಿಷನ್ ಅಂತ ಮರುನಾಮಕರಣ ಮಾಡಲಾಗಿದೆ. ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡಿಪಾಸಿಟ್ ಅಕೌಂಟ್ ಯೋಜನೆಯನ್ನ ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ ಅಂತ ಮರು ಬ್ರಾಂಡ್ ಮಾಡಲಾಗಿದೆ. ಅದೇ ರೀತಿ ರಾಜೀವ್ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯನ್ನ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಗೆ ಸೇರಿಸಲಾಯಿತು. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಅನ್ನ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಪರಿವರ್ತಿಸಲಾಯಿತು. ಈ ಬದಲಾವಣೆಗಳು ಮೂಲ ಉದ್ದೇಶವನ್ನ ಮೂಲಭೂತವಾಗಿ ಬಲಪಡಿಸುವ ಅಥವಾ ವಿಸ್ತರಿಸುವ ಬದಲು ಕೇವಲ ಹೆಸರು ಬದಲಾಯಿಸುವ ನಿರಂತರ ಮಾದರಿಯನ್ನ ಪ್ರತಿಬಿಂಬಿಸುತ್ತವೆ. ಬಡವರ ಅನ್ನದ ಬಟ್ಟಲಿಗೆ
ಯೋಜನೆಗಳಿಗೆ ಕೈ ಹಾಕಿರುವ, ಬಾಪುಗೆ ಅವಮಾನ ಮಾಡಿರುವ ಮತ್ತು ರಾಜ್ಯ ಸರ್ಕಾರಗಳ ಕತ್ತು ಹಿಸುಕಲು ಹೊರಟಿರುವ ನರೇಂದ್ರ ಮೋದಿ ಸರ್ಕಾರದ ಈ ಜನ ವಿರೋಧಿ ನಿರ್ಧಾರವನ್ನ ನಮ್ಮ ಪಕ್ಷ ಮತ್ತು ಸರ್ಕಾರ ಉಗ್ರವಾಗಿ ಖಂಡಿಸುತ್ತದೆ. ಇದರ ವಿರುದ್ಧ ರಾಜ್ಯವ್ಯಾಪಿ ಹೋರಾಟವನ್ನ ನಡೆಸಲಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನರೇಗಾ ಯೋಜನೆಯನ್ನ ಅದರ ಮೂಲ ಸ್ವರೂಪದಲ್ಲಿಯೇ ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನ ಯೋಜನೆಯ ಲಕ್ಷಾಂತರ ಫಲಾನುಭವಿಗಳು ಕೂಡ ವಹಿಸಿಕೊಳ್ಳಬೇಕಾಗಿದೆ. ರಾಜ್ಯದ ಬಿಜೆಪಿ ನಾಯಕರನ್ನ ಹಿಡಿದು ನಿಲ್ಲಿಸಿ ಈ ಅನ್ಯಾಯದ ವಿರುದ್ಧ ಪಕ್ಷಾತೀತವಾಗಿ ದನಿ ಎತ್ತುವಂತೆ ಒತ್ತಡ ಹೇರಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಹೇಳೋದು ಮಾತ್ರ ಹೆಸರು ಬದಲಾವಣೆಯಿಂದ ಈ ಯೋಜನೆಗೆ ಮಿಂಚಿನ ವೇಗ ಸಿಗುತ್ತೆ, ಹೆಚ್ಚು ಪ್ರಯೋಜನಗಳಿವೆಯಂತೆ. ಅವೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಮನರೇಗಾ ಯೋಜನೆಯ ಹೆಸರು ಬದಲಾಯಿಸೋದ್ರಿಂದ ಯೋಜನೆಯ ಮೂಲ ಉದ್ದೇಶ ಗ್ರಾಮೀಣ ಕ್ಷೇತ್ರದ ಹಕ್ಕುಬದ್ಧ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆ ಮೇಲೆ ನವೀನ ಒತ್ತು ನೀಡಲಾಗ್ತಿದೆಯಂತೆ. ಇದರೊಂದಿಗೆ ಯೋಜನೆಯ ಅಡಿಯಲ್ಲಿ ಒದಗಿಸುವ ಕಾರ್ಯವಿಧಾನಗಳ ಗ್ಯಾರಂಟಿ ಸಂಖ್ಯೆಯನ್ನ ಈಗ ಪ್ರತಿ ಸಾಲಿಗೆ 100ರಿಂದ 125 ಕಾರ್ಯದಿನಗಳಿಗೆ ವಿಸ್ತರಿಸಲಾಗಿದೆ. ಇದರಿಂದ ಗ್ರಾಮೀಣ ಕಾರ್ಮಿಕರಿಗೆ ಹೆಚ್ಚು ಸಮಯ ಕೆಲಸ ಮಾಡಲು ಅವಕಾಶ ಸಿಗುತ್ತದೆ. ಈ ಕಾರ್ಯದಿನಗಳ ವೃದ್ಧಿಯಿಂದ ಅವರಿಗೆ ಹೆಚ್ಚುವರಿ ಆದಾಯ ಮತ್ತು ಆರ್ಥಿಕ ಸ್ಥಿರತೆ ಸಿಗುವ ನಿರೀಕ್ಷೆ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಕೇಂದ್ರ ಸರ್ಕಾರದ ಪ್ರಸ್ತಾವಿತ ಮಸೂದೆಯಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಮಾಡಲಾಗಿದೆ. ಮನರೇಗಾ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ಇದರಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರ 100% ವೇತನ ಕೇಂದ್ರವೇ ಭರಿಸುತ್ತಿತ್ತು. ಕೌಶಲ್ಯ ಪೂರ್ಣ ಕಾರ್ಮಿಕರ ನೇಮಕ ಹಾಗೂ ಇತರೆ ಕೆಲವು ಖರ್ಚು ವೆಚ್ಚಗಳಲ್ಲಿ ರಾಜ್ಯ ಸರ್ಕಾರಗಳು ವೆಚ್ಚದ ಸಣ್ಣ ಭಾಗ ಭರಿಸುತ್ತಿದ್ವು. ಆದ್ರೆ ಜಿ ಯೋಜನೆಯಡಿ ಕೇಂದ್ರ ಮತ್ತು ಹೆಚ್ಚಿನ ರಾಜ್ಯಗಳು 60:40 ಅನುಪಾತದಲ್ಲಿ ವೆಚ್ಚ ಹಂಚಿಕೊಳ್ಳಬೇಕಾಗಿ ಬರಲಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳ ಮೇಲೆ ಸವಾರಿ ಮಾಡುವ ಉದ್ದೇಶ ಅಡಗಿದೆಯಾ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಿದೆ. ಈಗಾಗಲೇ ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ. ಪ್ರತಿ ವರ್ಷ ರಾಜ್ಯ ಸರ್ಕಾರ ಕೇಂದ್ರಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿ ಕೊಟ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೇವಲ 60,000 ಕೋಟಿ ರೂಪಾಯಿ ಮಾತ್ರ ವಾಪಸ್ ಕೊಡ್ತಿದೆ. ಜೊತೆಗೆ ಉತ್ತರದ ರಾಜ್ಯಗಳಿಗೆ ಕೊಡ್ತಾ ಇರೋ ತೆರಿಗೆ ಪಾಲಿನಂತೆ ಕರ್ನಾಟಕಕ್ಕೆ ವಾಪಸ್ ಬರ್ತಿಲ್ಲ. ಇದು ಕನ್ನಡಿಗರಿಗೆ ಮೋದಿ ಸರ್ಕಾರ ಮಾಡ್ತಿರೋ ಭಾರಿ ಅನ್ಯಾಯ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಹೀಗಿದ್ರೂ ರಾಜ್ಯವನ್ನ ಪ್ರತಿನಿಧಿಸುತ್ತಿರೋ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಬದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಸರ್ಕಾರ ರಾಜ್ಯದ ತೆರಿಗೆ ಪಾಲನ್ನ ಲಕ್ಷ ಕೋಟಿಗಳ ರೂಪದಲ್ಲಿ ಎತ್ತೆತ್ತಿ ಕೊಡ್ತಿದೆ. ಆದ್ರೆ ಸಿದ್ದು ಸರ್ಕಾರ ಅದನ್ನ ದುರುಪಯೋಗ ಪಡಿಸಿಕೊಳ್ತಿದೆ. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿ ಪೈಸೆಗೂ ರಾಜ್ಯ ಸರ್ಕಾರ ಪರದಾಡ್ತಿದೆ ಅನ್ನೋ ರೀತಿ ಬಿಂಬಿಸೋ ಯತ್ನವು ಸೋಷಿಯಲ್ ಮೀಡಿಯಾದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಆದ್ರೀಗ ನರೇಗಾ ಯೋಜನೆಯಲ್ಲಿ 100 ದಿನ ಕೂಲಿಯನ್ನ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಜೊತೆಗೆ ರಾಜ್ಯ ಸರ್ಕಾರಗಳು ಅದರಲ್ಲಿ 40% ಹಾಕೋಬೇಕು ಅಂತ ಹೇಳಿದೆ. ಇದು ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ಸವಾರಿ ಮಾಡೋದಕ್ಕೆ ಮಾಡಿರೋ ಕುತಂತ್ರ ಅನ್ನೋ ಚರ್ಚೆಗಳು ನಡೀತಾ ಇವೆ. ಇನ್ನ ದೇಶದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಪ್ರಧಾನಿ ಮೋದಿ ಹೇಳ್ಕೊಂಡಿದ್ರು. ಆದ್ರೆ ತಾವು ಪ್ರಧಾನಿಯಾಗಿ 11 ವರ್ಷಗಳೇ ಕಳೆದ್ರು ಈ ಮಾತನ್ನ ಅವರು ಮರೆತೇ ಹೋದಂತೆ ಕಂಡು ಬರ್ತಿದೆ. ಪರಿಸ್ಥಿತಿ ಹೀಗಿರುವಾಗ ಮನರೇಗಾ ಯೋಜನೆಯ ಹೆಸರನ್ನ ಚೇಂಜ್ ಮಾಡಿ ಅದೇನ್ ಸಾಧನೆ ಮಾಡಲು ಹೊರಟಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈಗ ಮನರೇಗಾ ಅಡಿ 100 ದಿನಗಳ ಕೆಲಸ ನೀಡಬೇಕಾಗಿದ್ದ ಅಂಕಿ ಅಂಶಗಳನ್ನ ಗಮನಿಸಿದ್ರೆ ಕಳೆದ 5 ವರ್ಷಗಳಲ್ಲಿ ಸರಾಸರಿ ಪ್ರತಿ ಕುಟುಂಬಕ್ಕೆ ಕೇವಲ 50 ದಿನಗಳ ಉದ್ಯೋಗ ಒದಗಿಸಿರುವುದು ಕಂಡು ಬರುತ್ತಿದೆ. 100 ದಿನಗಳನ್ನು ಪೂರ್ಣಗೊಳಿಸಿದ ಕುಟುಂಬಗಳ ಸಂಖ್ಯೆಯೂ ಕಡಿಮೆ ಇದೆ. ಇದು ಕೇಂದ್ರ ಸರ್ಕಾರವೇ ನೀಡಿರುವ ಅಂಕಿಅಂಶ. ಇದಕ್ಕೆ ಬಜೆಟ್ ಕಡಿತ, ವೇತನ ವಿಳಂಬ ಮತ್ತು ಡಿಜಿಟಲ್ ಅಟೆಂಡೆನ್ಸ್ ನಂತಹ ಸಮಸ್ಯೆಗಳನ್ನ ಕಾರಣ ಕೊಡುತ್ತಾ ಜನರಿಂದ ಉದ್ಯೋಗವನ್ನ ಕಿತ್ತುಕೊಂಡಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಭಾರಿ ಪ್ರತಿಭಟನೆ. ಕೇಂದ್ರ ಸರ್ಕಾರವು ಅಸ್ತಿತ್ವದಲ್ಲಿರುವ ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಹಾಕುವ ಕ್ರಮ ಮತ್ತು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಪಕ್ಷದ ನಾಯಕರ ವಿರುದ್ಧ ದ್ವೇಷ ರಾಜಕೀಯ ನಡೆಸುತ್ತಿದೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಬುಧವಾರ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಸಚಿವ ಎಂಬಿ ಪಾಟೀಲ್, ಬಿಜೆಪಿಗೆ ಈ ಕಾರ್ಯಕ್ರಮದ ಯಶಸ್ಸನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಅವರು ಈಗ ಹೆಸರನ್ನ ಬದಲಾಯಿಸಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಸ್ತಿತ್ವದಲ್ಲಿರುವ ಇಂತಹ ಯಶಸ್ವಿ ಯೋಜನೆಯನ್ನ ದಿವಂಗತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವರು ಯುಪಿಎ ಅಧ್ಯಕ್ಷರಾಗಿದ್ದಾಗ ಆರಂಭಿಸಿದ್ರು. ಇದು ಭಾರಿ ಜನಮೆಚ್ಚುಗೆ ಮತ್ತು ಯಶಸ್ಸನ್ನ ಕಂಡಿತ್ತು. ಇತರೆ ರಾಜ್ಯಗಳು ಮತ್ತು ಹಳ್ಳಿಗಳಿಗೆ ಕೆಲಸಕ್ಕಾಗಿ ಹೋಗಲು ಸಾಧ್ಯವಾಗದವರಿಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗವನ್ನ ಒದಗಿಸಿತ್ತು. ಅದೇ ಸಮಯದಲ್ಲಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ನಡೆಯುತ್ತಿತ್ತು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಜೊತೆಗೆ ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿತ್ತು. ಬಿಜೆಪಿಗೆ ಇದನ್ನ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಈಗ ಹೆಸರನ್ನ ಬದಲಾಯಿಸಲು ಮುಂದಾಗಿದ್ದಾರೆ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರ ಹೆಸರು ಈಗಾಗಲೇ ಯೋಜನೆಯಲ್ಲಿದ್ದಾಗ ಅವರ ಹೆಸರನ್ನ ಯಾಕೆ ತೆಗೆಯಬೇಕು? ಬಿಜೆಪಿ ಹತಾಶವಾಗಿದೆ. ಯೋಜನೆಯ ಯಶಸ್ಸನ್ನ ಅವರು ಸಹಿಸುತ್ತಿಲ್ಲ ಮತ್ತು ಅವರು ತುಂಬಾ ಕೆಳಮಟ್ಟಕ್ಕಿಳಿದಿದ್ದಾರೆ ಅಂತೇಳಿ ಎಂಬಿ ಪಾಟೀಲ್ ಗುಡುಗಿದ್ದಾರೆ. ಸದ್ಯ ಮನರೇಗಾದಿಂದ ಗಾಂಧಿ ಹೆಸರನ್ನ ಕೈಬಿಟ್ಟಂತೆ ಮುಂದೊಂದು ದಿನ ದೇಶದ ಕರೆನ್ಸಿ ನೋಟುಗಳ ಮೇಲಿಂದಲೂ ಗಾಂಧಿ ಕಣ್ಮರೆಯಾದ್ರೂ ಆಶ್ಚರ್ಯವಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.